ಉಣ್ಣಿ ಮುಕುಂದನ್ ಮತ್ತು ಅಪರ್ಣಾ ಬಾಲಮುರಳಿ ನಟನೆಯ ಮಿಂದಿಯುಂ ಪರಂಜುಂ ಸಿನಿಮಾ ಹೇಗಿದೆ? ಸುಮಾರು 5 ವರ್ಷಗಳ ಕಾಲ ಪೆಟ್ಟಿಗೆಯಲ್ಲೇ ಉಳಿದು ಈಗ ಬಿಡುಗಡೆಯಾಗಿರುವ ಈ ಚಿತ್ರವನ್ನು ನೀವು ನೋಡಬೇಕಾ ಅಥವಾ ಬೇಡವಾ? ಬನ್ನಿ, ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಸಿನಿಮಾ ತುಂಬಾ ಸಿಂಪಲ್ ಆಗಿದೆ. ಸನಲ್ ಮತ್ತು ಲೀನಾ ಎಂಬ ಗಂಡ-ಹೆಂಡತಿಯ ಸುತ್ತ ಕಥೆ ನಡೆಯುತ್ತದೆ. ಬಡತನದ ಕಾರಣಕ್ಕಾಗಿ ದುಬೈನಲ್ಲಿ ಕೆಲಸ ಮಾಡುವ ಪತಿ ಊರಿನಲ್ಲಿರುವ ಪತ್ನಿಯ ಜೊತೆ ಫೋನ್ನಲ್ಲಿ ಮಾಡುವ ಮಾಟುಕತೆಗಳೇ ಈ ಸಿನಿಮಾದ ಮುಖ್ಯ ಭಾಗ. ಈ ಚಿತ್ರದ ಶೂಟಿಂಗ್ 2019-20ರಲ್ಲೇ ಮುಗಿದಿತ್ತು. ಹಾಗಾಗಿ ಸಿನಿಮಾದಲ್ಲಿ ನಟರ ಹಳೆಯ ಲುಕ್ ಕಾಣಿಸುತ್ತದೆ. ಈ ಸಿನಿಮಾ ಕೇವಲ 1.5 ಗಂಟೆಗಿಂತ ಕಡಿಮೆ ಇದೆ. ಇದರಲ್ಲಿ ದೊಡ್ಡ ಫೈಟ್ ಅಥವಾ ಥ್ರಿಲ್ಲಿಂಗ್ ವಿಚಾರಗಳಿಲ್ಲ, ಬದಲಾಗಿ ಭಾವನಾತ್ಮಕ ಸನ್ನಿವೇಶಗಳಿವೆ. ಸಿನಿಮಾದ ಶುರು ಮತ್ತು ಕೊನೆಯಲ್ಲಿ ಕಾರ್ಟೂನ್ ಮಾದರಿಯ ದೃಶ್ಯಗಳನ್ನು ಬಳಸಲಾಗಿದೆ. ಇದು ನೋಡಲು ಚೆನ್ನಾಗಿದೆ. ಉಣ್ಣಿ ಮುಕುಂದನ್ ಮತ್ತು ಅಪರ್ಣಾ ಬಾಲಮುರಳಿ ಚೆನ್ನಾಗಿ ನಟಿಸಿದ್ದಾರೆ. ಜೊತೆಗೆ ಜಾಫರ್ ಇಡುಕ್ಕಿ ಮತ್ತು ಜೂಡ್ ಆಂಥೋನಿ ಕೂಡ ತಮ್ಮ ಪಾತ್ರಗಳನ್ನು ಸರಿಯಾಗಿ ಮಾಡಿದ್ದಾರೆ. ಇದು ಅಷ್ಟೇನೂ ಸಖತ್ತಾಗಿರುವ ಸಿನಿಮಾ ಅಲ್ಲ, ಸಾಧಾರಣವಾಗಿದೆ. ಕಥೆಯಲ್ಲಿ ಹೆಚ್ಚಿನ ಹೊಸತನವಿಲ್ಲ. ನೀವು ಈ ನಟರ ಅಭಿಮಾನಿಯಾಗಿದ್ದರೆ ಮತ್ತು ಕೇವಲ ಒಂದು ಎಮೋಷನಲ್ ಕಥೆ ನೋಡಲು ಇಷ್ಟಪಟ್ಟರೆ ಮಾತ್ರ ಈ ಚಿತ್ರ ನೋಡಬಹುದು.